ದೆಹಲಿಯಿಂದ ಡಿ ಕೆ ಶಿವಕುಮಾರ್ ವಾಪಸ್ ಆಗಿದ್ದಾರೆ. ಏರ್ಪೋರ್ಟ್ನಲ್ಲಿಯೇ ಮುಖ್ಯಮಂತ್ರಿ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಅವರೇ ಹೇಳಿದ ಮೇಲೆ ಇನ್ನೇನ್ರಿ ಇದೆ ಇಲ್ಲಿ ಅಂದರೆ, ಈಗ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗುವುದಕ್ಕೂ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾಗ ಈ ಕಡೆ ಸಿದ್ದರಾಮಯ್ಯನವರು ಮಾತಾಡ್ತಾ ಇರೋದಕ್ಕೂ ಸ್ವಲ್ಪ ವ್ಯತ್ಯಾಸಗಳಾಗಿದೆಯಾ ಅಂತ. ಯಾಕಂತ ಹೇಳಿದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಮಾತಾಡಿದ್ದು ಕೇಳಿದಕ್ಕೆ ಇದೆಲ್ಲ ಸೈದ್ಧಾಂತಿಕ ಸಾರಥ್ಯ ವಿಚಾರದಲ್ಲಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಕುರ್ಚಿಗೆ ಸಂಬಂಧಪಟ್ಟಂತೆ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ಸಪೋರ್ಟ್ ಮಾಡಿಲ್ಲ, ಅಹಿಂದ ಚಳವಳಿಯ ಬಗ್ಗೆ ಮಾತಾಡಿದ್ರು. ಇದೆಲ್ಲ ಮಾತುಗಳು ಬಂದ ಮೇಲೆ ಸಹಜವಾಗಿಯೇ ಒಂದು ರಾಜ್ಯದಲ್ಲಿ ಒಂದು ಪಕ್ಷದ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ, ಕಂಪ್ಲೇಂಟ್ ತೊಗೊಂಡೋ ದೂರು ತೊಗೊಂಡೋ ಹೋಗ್ತಾರೆ ದೆಹಲಿಗೆ. ಈ ಥರ ಮಾಡ್ತಾ ಇದ್ದಾರೆ, ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಒಂದು ಕಡೆ ಬಿಹಾರದ ಎಲೆಕ್ಷನ್ ಇದೆ, ಇದರ ಮಧ್ಯೆ ಈ ಥರ ಮಾತಾಡಿದ್ರೆ ಏನರ್ಥ ಕೇಳಿರಬಹುದು. ಅಥವಾ ನಮ್ಮ ಕಡೆಯವರು, ನಮ್ಮ ಬಣದವರು, ಡಿ ಕೆ ಶಿವಕುಮಾರ್ ಬಣದವರು ಅವ್ರು ಯಾರಾದರೂ ಈ ಥರ ಮಾತಾಡಿದ್ದಕ್ಕೆ ನಾನು ನೋಟಿಸ್ ಜಾರಿ ಮಾಡಿದೆ, ಶಿಸ್ತು ಕ್ರಮದ ಎಚ್ಚರಿಕೆ ಕೊಟ್ಟೆ. ಸಿದ್ದರಾಮಯ್ಯನವ್ರ ಬಣದವ್ರು ಮಾತಾಡಿದ್ರೆ ಏನು ಎಚ್ಚರಿಕೆ ಇಲ್ವಾ ಕೇಳಿರಬಹುದು. ಹಾಗಾಗಿ ಈಗ ಮುಖ್ಯಮಂತ್ರಿ ನೀವೇನಾ, 5 ವರ್ಷ ಮುಖ್ಯಮಂತ್ರಿ ನೀವೇನಾ ಅಂತ ಪ್ರಶ್ನೆ ಬಂದಾಗ ಹೈಕಮಾಂಡಿಂದ ನಾನು ಕೂಡ ಈ ಥರದ್ದು ಸಂದೇಶ ಹೋಗಬಾರದು, ಮಾತುಗಳು ಬರಬಾರದು ಅಂತೇನಾದರೂ ಬಂದಿದೆಯಾ? ಆ ಕಾರಣಕ್ಕೇನಾದರೂ ಸಿದ್ದರಾಮಯ್ಯನವರು ಹೈಕಮಾಂಡ್ ಒಪ್ಪಿದರೆ, ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ 5 ವರ್ಷ ನಾನೇ ಸಿ ಎಂ ಆಗಿರ್ತೀನಿ ಅಂತ ಹೇಳಿದ್ರೆ ಗೊತ್ತಿಲ್ಲ. ಸಿ ಎಂ ಅವರೇ ಹೇಳಿಬಿಟ್ಟ ಮೇಲೆ ಇನ್ನೇನ್ರಿ ಇದೆ ನಾವು ಮಾತಾಡೋದು, ಅವ್ರು ಏನು ಹೇಳ್ತಾರೋ ಆ ಥರ ನಾವು ಕೇಳ್ತೀವಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಏರ್ಪೋರ್ಟಲ್ಲಿ ಮಾತಾಡಿದ್ದಾರೆ. ನಾಯಕತ್ವ ಬದಲಾವಣೆ ಚರ್ಚೆ ಹೊತ್ತಲ್ಲೇ ಹೊಸ ದಾಳವನ್ನು ಉರುಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅಂಬಿಕಾ ಸೋನಿ ಭೇಟಿ ಮಾಡಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು. ಸೋನಿಯಾ ಗಾಂಧಿ ಪರಮಾಪ್ತೆ ಅಂಬಿಕಾ ಸೋನಿ ಅವರು. ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸೀದಾ ಅಂಬಿಕಾ ಸೋನಿ ಅವರನ್ನು ಭೇಟಿ ಮಾಡಿ ಮಾತುಕತೆ ಮಾಡ್ಕೊಂಡು ಬಂದಿದ್ದಾರೆ. ತಮ್ಮ ಮನದಾಳದಲ್ಲಿ ಏನೇನು ಇಂಗಿತಗಳಿದೆಯೋ, ಏನೇನು ಆಸೆಗಳಿದೆಯೋ, ಏನೇನು ನಡೀತಾ ಇದೆ ಅಂತ ಇದೆಯೋ ರಾಜಕೀಯವಾಗಿ ಎಲ್ಲ ವಿಚಾರವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿರಬೇಕು. ತಮ್ಮ ಮುಖ್ಯಮಂತ್ರಿ ಕುರ್ಚಿ ಆಸೆಯನ್ನು ಹೊರಹಾಕಿರಬಹುದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು. ಅಂಬಿಕಾ ಸೋನಿಯ ಮೂಲಕವಾಗಿ ವರಿಷ್ಠರ ಮೇಲೆ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಅವರು ಒತ್ತಡವನ್ನು ಹಾಕಿರಬಹುದು. ಪಕ್ಷದ ಹಿರಿಯ ನಾಯಕಿ ಅಂಬಿಕಾ ಸೋನಿ ಇತ್ತೀಚೆಗೆ ಇವರು ಆಚೆ ಕಾಣಿಸ್ಕೊಂಡಿದ್ದು ಕಡಿಮೆ. ಒಂದು ಕಾಲದಲ್ಲಿ ಅಂಬಿಕಾ ಸೋನಿ ಬೇರೆ ಅಲ್ಲ, ಸೋನಿಯಾ ಗಾಂಧಿ ಬೇರೆ ಅಲ್ಲ. ಅಂಬಿಕಾ ಸೋನಿ ಅವರ ಬಳಿಯಲ್ಲಿ ಮಾತಾಡಿದ್ರೆ ಮುಗೀತು. ಅಹಮದ್ ಪಟೇಲ್ ಅಂತ ಒಬ್ಬರಿದ್ದರು, ಅಹಮದ್ ಪಟೇಲ್ ಅವ್ರ ಹತ್ರ ಮಾತಾಡಿದ್ರು ಮುಗೀತು. ಆನಂತರ ಗುಲಾಂ ನಬಿ ಆಜಾದ್ ಅವ್ರ ಹತ್ರ ಮಾತಾಡಿದ್ರು ಮುಗೀತು. ಇನ್ನುವಷ್ಟರ ಮಟ್ಟಿಗೆ ಕಾಂಗ್ರೆಸ್ಸಲ್ಲಿ ಈ ಲೀಡರ್ಗಳು ಬೇರೆ ಅಲ್ಲ, ಹೈಕಮಾಂಡ್ ಬೇರೆ ಅಲ್ಲ ಅಂತ ಇತ್ತು. ಇವತ್ತಿಗೆ ಅಂಬಿಕಾ ಸೋನಿ ಅವರು ಅಷ್ಟೊಂದು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇಲ್ಲ. ಅಂತಹ ಅಂಬಿಕಾ ಸೋನಿ ಅವರನ್ನು ಭೇಟಿಯಾಗಿ ಮಾತಾಡ್ಕೊಂಡು ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು.